ವಿಶೇಷವಾಗಿ ಅಗ್ನಿಪಥ್ 2124 ಬಗ್ಗೆ. ಇದನ್ನು 16th ಜನವರಿ ಮುಂಚೆನೆ ಪಕ್ಕ ತಯಾರಿ ಮಾಡ್ತಾರೆ. ಈಗ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ಡಮ್ಮಿ ರಿಜಿಸ್ಟ್ರೇಷನ್ ಅಂಡ್ ಈಸ್ ನಾಟ್ ಫಾರ್ ಕ್ಯಾಂಡಿಡೇಟ್ಸ್. ಯೂಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ. ನಮಸ್ತೆ, ಜೈ ಹಿಂದ್. ಇವತ್ತು ಕೊಡ್ತಂತ ಮಾಹಿತಿ ಏನಪ್ಪಾ ಅನ್ನೋದಿತ್ತು ಅಂತಂದ್ರೆ, ವಿಶೇಷವಾಗಿ ಅಗ್ನಿಪಥ್ 2124 ಬಗ್ಗೆ ಬಹಳ ಗೊಂದಲ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯೂಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರೆ ಅಂತೇಳಿ. ಅಪ್ಲಿಕೇಶನ್ ಬಿಟ್ಟಿದ್ದಾರಾ? ಹಾಗಾದ್ರೆ ಯಾವಾಗ ಬಿಡ್ತಾರೆ? ಬಿಟ್ಟಾಗಿದ್ರೆ ನಮ್ಗೆ ಸತ್ಯನಾ ಸುಳ್ಳ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಆಲ್ರೆಡಿ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 16 ಫೆಬ್ರವರಿಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಕೂಡ ಹೇಳಿದ್ದೀನಿ. ಜೊತೆ ನಮ್ಮ ಸನಿಕಡ ಮೈಸೂರಿನಲ್ಲಿ 9th ನಾಳೆ ಶುಕ್ರವಾರದಿಂದಾನೆ ಅಗ್ನಿಪಥ್ ಸ್ಕೀಮ್ ಅವ್ರಿಗೆ ನಾವು ಕೋಚಿಂಗ್ ಕ್ಲಾಸಸ್ ಶುರು ಮಾಡ್ತಾ ಇದ್ದೀವಿ. ಸೊ ಪ್ರಾಕ್ಟಿಕಲ್ ಆಗಿ ನಾವು ಜೊತೆಗೆ ಇರುವಂಥ ಕ್ಯಾಂಡಿಡೇಟ್ ನಿರಂಜನ್ ಅಂತ ಹೇಳಿ, ಅವರಪ್ಪ ಮೈಸೂರಿನ ನಿರಂಜನ್ ನಮ್ಮ ಜೊತೆಗಿದ್ದಾನೆ. ಅವಂದೇ ರಿಜಿಸ್ಟ್ರೇಷನ್ ಆಗಿರುವಂಥ ಆನ್ಲೈನ್ ಅಪ್ಲಿಕೇಶನ್ ಚೆಕ್ ಮಾಡೋಣ. ಹಾಗಾದ್ರೆ ಬನ್ನಿ, ನೀವು ಗೂಗಲ್ ಹೋಗ್ಬಿಟ್ಟು ಡೈರೆಕ್ಟ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಓಪನ್ ಆಗುತ್ತೆ. ಇಲ್ಲಿ ಬಂದ ನಂತರ ನೀವು ಕ್ಯಾಪ್ಚಾನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರುವಂಥ KWB2UH ಈ ಎಂಟರ್ ವೆಬ್ಸೈಟ್ ಮಾಡ್ತೀನಿ ಅಂತಾನೆ ಕಂಪ್ಲೀಟ್ ಅದರಲ್ಲಿ ಡೆಸ್ಕ್ಟಾಪ್ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿದು ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಅಂತ ನೀವು ರೈಟ್ ಸೈಡ್ ನೋಡ್ಬೋದು ಅಗ್ನಿಪಥ್ ಅಂತಿದೆ. ಅಗ್ನಿಪಥ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಕೊಟ್ಟಿರುವಂಥದ್ದು ಲಾಗಿನ್ ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಅಕಸ್ಮಾತ್ ನೀವು ಫ್ರೆಶ್ ಅಂದರೆ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ಬೋದು. ಅಕಸ್ಮಾತ್ ಆಲ್ರೆಡಿ ನೀವು ರಿಜಿಸ್ಟರ್ಡ್ ಆಗಿದ್ರೆ ಇಲ್ಲಿ ಯೂಸರ್ ನೇಮ್ ಅಂತಿದೆ, ಯೂಸರ್ ನೇಮಲ್ಲಿ ನೀವು ಯೂಸರ್ ನೇಮ್ನ ಪೂರ್ತಿ ಹಾಕಬೇಕಾಗುತ್ತೆ. ನನ್ನೊಂದಿಗೆ ನಮ್ಮ ಕ್ಯಾಂಡಿಡೇಟ್ ಇದ್ದಾನೆ, ಅವನದೇ ನಾನು ಈಗ ಸದ್ಯಕ್ಕೆ ಯೂಸರ್ ನೇಮ್ನ ಯೂಸ್ ಮಾಡ್ತೀನಿ. ನಿರಂಜನ್ MS1411@gmail.com. ನೆಕ್ಸ್ಟ್ ಪಾಸ್ವರ್ಡ್ ಹಾಕ್ತೀನಿ. ಪಾಸ್ವರ್ಡ್ನ ನಾವು ಹೇಳೋಂಗಿಲ್ಲ, ಬಟ್ ನಾವಿಲ್ಲಿ ಹಾಕ್ತೀವಿ. ಮತ್ತೆ ಇಲ್ಲೊಂದು ಕ್ಯಾಪ್ಚಾ ಇದೆ, ಕ್ಯಾಪ್ಚನ ಹಾಕಬೇಕು. ನಂತರ ಕೆಳಗಡೆ ಡೌನ್ ಆದರೆ ಇದರಲ್ಲಿ ಕೂಡ ಒಂದು ಲಾಗಿನ್ ಕೊಡ್ತಾನೆ, ಲಾಗಿನ್ನ ಕ್ಲಿಕ್ ಮಾಡ್ತೀನಿ ಕಂಪ್ಲೀಟ್ ಅದರಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿರೋಂಥದ್ದು, ನೀವೇನೇನು ಅದರ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದೀರಾ, ಕರ್ನಾಟಕ, ಮೈಸೂರು, ಅಥವಾ ನೀವು ಏನೇನು ಏಜು, ಡೇಟ್ ಆಫ್ ಬರ್ತು, ನಿಮ್ಮ ಎಜುಕೇಷನ್ ಎಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ಅದರಲ್ಲಿ ಓಪನ್ ಆಗುತ್ತೆ. ಸರಿ, ಇದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದಾದ ನಂತರ ನೀವು ಕೆಳಗಡೆ ಬಂದು ನೋಡಿ, ಕೆಳಗಡೆ ನೋಡ್ಬೇಕಿದ್ರೆ ಕೊಟ್ಟಿದ್ದಾನೆ ಚೆಕ್ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ. ಇದು ಕೆಳಗಡೆ ಇದು ಗೊಂದಲ ಇರೋಂಥದ್ದು. ತುಂಬ ಮಕ್ಕಳು ಕೇಳ್ಕೊಳ್ತಾ ಇದ್ದು, ಸರ್ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಮಾತಾಡೋಣ, ಅಪ್ಲಿಕೇಶನ್ ಬಿಟ್ಟಿದ್ದಾರಾ? ಇದು ಡೆಮೋಗೆ ಬಿಟ್ಟಿರೋಂಥದ್ದು ನೋಡಿ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಅಗ್ನಿವೀರ್ ಜನರಲ್ ಡ್ಯೂಟಿ ಏನು ಕೊಟ್ಟಿದ್ದಾನೆ, ಅದರಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾನೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿದ್ದಾನೆ. ಅದರಲ್ಲಿ 10th ಪಾಸ್ ಆಗಿರಬೇಕು, 45% ಇರಬೇಕು, 33% ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಇರಬೇಕು, ಇದೆಲ್ಲ ಇದ್ದರೆ ಕೊಟ್ಟಿದ್ದಾನೆ. ಅದಂತರ ರೈಟ್ ಸೈಡ್ ಕೊಟ್ಟಿದ್ದಾನೆ ಏಜ್ ಲಿಮಿಟ್ 17.5 to 21 ಏಜ್ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಕೊಟ್ಟಿರೋದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ ಕೊಟ್ಟಿದ್ದಾನೆ. ಈ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ಡಮ್ಮಿ ರಿಜಿಸ್ಟ್ರೇಷನ್ ಅಂಡ್ ಈಸ್ ನಾಟ್ ಫಾರ್ ಕ್ಯಾಂಡಿಡೇಟ್ಸ್. Proceed only if you are a serving soldier and doing dummy registration as an army person. ಇದನ್ನ ಈಗ ವೆಬ್ಸೈಟ್ ಏನು ಮಾಡ್ತಿದ್ದಾರೆ, ಇದನ್ನ ಡೆಮೋ ಬಿಟ್ಟಿದ್ದಾರೆ. ಇದನ್ನ ನಿಮಗೆ ಈ ಆಪ್ಸ್ ಏನಿದೆ ಇದನ್ನ 16th ಜನವರಿ ಮುಂಚೆನೆ ಪಕ್ಕ ತಯಾರಿ ಮಾಡ್ತಾರೆ. ಯಾವುದೇ ಒಂದು ವೆಬ್ಸೈಟ್ ಬಿಡಬೇಕಿದ್ರೆ ಅದು ಟ್ರಯಲ್ ನೋಡ್ತಾರೆ. ಟ್ರಯಲ್ ನೋಡ್ಬೇಕಿದ್ರೆ ಈ ತರ ಒಂದು ಸಮಸ್ಯೆಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಆಲ್ರೆಡಿ ಒಂದು ಡಮ್ಮಿ ತರ ಬಿಡಲಾಗಿದೆ. ಈ ಡಮ್ಮಿ ತರ ಬಿಡೋದನ್ನ ನೀವು ಆಲ್ರೆಡಿ ಬಿಟ್ಟಿದ್ದಾರೆ ಅನ್ಕೋಬೇಡಿ. ಖಂಡಿತ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಇದೆ. ಈ ಒಂದು ವಾರ ಮ್ಯಾಕ್ಸಿಮಮ್ 10 ದಿನದಲ್ಲಿ 16th ಒಳಗಡೆ ಬಿಡ್ತಾರೆ. ಈ ಅಪ್ಲಿಕೇಶನ್ ಹಾಕೊಳ್ಳಿ, ತಯಾರಾಗಿರಿ. ಇದೇ 9 ಫೆಬ್ರವರಿ 2024 ಶುಕ್ರವಾರದಿಂದ ನಾಳೆಯಿಂದಾನೆ ಮಕ್ಕಳೊಳಗೆ ನಾವು ಅಗ್ನಿಪಥ್ ಸ್ಕೀಮ್ ನಲ್ಲಿ ಬರುವಂತ ಎಲ್ಲ ಅಭ್ಯರ್ಥಿಗಳಿಗೆ ನಾವು ತರಬೇತಿ ಕೊಡಲಿ ತಯಾರಾಗ್ತಿದ್ವಿ. ಯಾಕಪ್ಪ ಮುಂಚಿತವಾಗಿ ತಯಾರಿ ಮಾಡ್ತಿದ್ವಿ ಅಂದ್ರೆ, ಅಪ್ಲಿಕೇಶನ್ ಬಿಟ್ಟ ನಂತರ ಕೇವಲ 2 ತಿಂಗಳು ಟೈಮ್ ಕೊಡ್ತಾನೆ. 2 ತಿಂಗಳಲ್ಲಿ ಮಕ್ಕಳು ತಯಾರಾಗಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ. ಆಲ್ರೆಡಿ ಮಕ್ಕಳು ತಯಾರಾಗಿದ್ರೆ ಅವ್ರಿಗೆ ಓಕೆ, ಕೆಲವು ಮಕ್ಕಳು ಫ್ರೆಶರ್ ಆಗಿದ್ರೆ ಅವ್ರು ತಯಾರಾಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಮುಂಚಿತವಾಗಿ ತಯಾರಿ ಮಾಡ್ತಿದ್ವಿ. ಕೇವಲ 60 ಮಕ್ಕಳು ನಾವು ತಯಾರಿ ಮಾಡ್ತಾ ಇರೋದ್ರಿಂದ ಯಾರು ಆಸಕ್ತ ಮಕ್ಕಳುಗಳಿದ್ರೆ ಖಂಡಿತ ಬಂದು ಜಾಯ್ನ್ ಆಗ್ಬೋದು. ನಮ್ಮ ಸನಿಕಡ ಮೈಸೂರು ನಿಮಗೆ ಸ್ವಾಗತಿಸಿದೆ. ನಮ್ಮ ಸನಿಕಡ ಮೈಸೂರು ಕೊಡುವಂತ ಫೀಚರ್ಸ್ ಬಹಳ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ 5 ಗಂಟೆಗೆ ಇದ್ದ ಮಕ್ಕಳು ರಾತ್ರಿ 12 ಗಂಟೆ ತನಕ ರೆಗ್ಯುಲರ್ ಅವ್ರಿಗೆ ಕೋಚಿಂಗ್ ಕ್ಲಾಸಸ್ ನಡೀತಾನೆ ಇರ್ತದೆ. ಆ ರೂಟೀನ್ಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡಬಹುದು. ಇನ್ನಷ್ಟು ಮಾಹಿತಿ ನಮ್ಮ ಸನಿಕಡ ಮೈಸೂರಿನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಯೂಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.